ನಮಸ್ಕಾರ. ವಿಷಯ ಗೊತ್ತಾಯ್ತಾ? ಸಿಹಿ ಸುದ್ದಿ ಪ್ರಾಣಿ ಪ್ರಿಯರಿಗೆ. ಅದೇ ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಡೆಲ್ಲಿಲಿ ನಾಯಿಗಳನ್ನೆಲ್ಲ ಕರ್ಕೊಂಡೋಗಿ ಶೆಡ್ಡಿಗೆ ಹಾಕಿ ಅಂತ. ಸೊ ಅದರ ಆದೇಶ ಸ್ವಲ್ಪ ಮಾರ್ಪಾಡಾಗಿ ಬಂದಿದೆ. ಒಂಥರ ಬ್ಯಾಲೆನ್ಸ್ಡ್ ಜಡ್ಜ್ಮೆಂಟ್ ಇವತ್ತು ಅನ್ಬೋದು. ಎಲ್ರಿಗೂ ಖುಷಿ. ಏನು ಅಂದರೆ ಈ ಶೆಡ್ಡಿಗೆ ತಗೊಂಡೋಗಿ ಅಥವಾ ಶೆಲ್ಟರಲ್ಲಿ ಏನು ಬಿಟ್ಟಿದ್ರು ನಾಯಿಗಳನ್ನ ವಾಪಸ್ ಅವಕ್ಕೆ ವ್ಯಾಕ್ಸಿನ್ ಮಾಡಿ ಆ್ಯಂಡ್ ಅನಿಮಲ್ ಬರ್ತ್ ಕಂಟ್ರೋಲ್ ಅಂದರೆ ಆಪ್ರೇಷನ್ ಮಾಡಿ ಮರಿ ಆಗ್ದಲೇ ಇರೋ ರೀತಿ ಎಲ್ಲೆಲ್ಲಿದ್ವೋ ಅದೇ ಏರಿಯಾಗಳಿಗೆ ಅಥವಾ ಬೀದಿಗೆ ಬಿಡಿ ಅಂತ ಹೇಳಿದೆ. ನಿಜಕ್ಕೂ ಸಿಹಿ ಸುದ್ದಿ ಇದು. ಬಟ್ ಇದರಲ್ಲಿ ಬೇಜಾರು ಏನಪ್ಪ ಅಂದರೆ ಆಲ್ರೆಡಿ ಇಷ್ಟೊತ್ತಿಗೆ ಎಷ್ಟು ನಾಯಿಗಳು ಕಚ್ಚಾಡ್ಕೊಂಡು ಊಟ ಇಲ್ಲದೆ ಸತ್ವೋ ಕಚ್ಚಾಡ್ಕೊಂಡು ಸತ್ವೋ ಗೊತ್ತಿಲ್ಲ. ಬಟ್ ಇರಲಿ, ಇನ್ನು ಮುಂದಕ್ಕಾದ್ರೂ ಆ ಥರ ಆಗ್ದಲ್ಲೇ ಇರಲಿ ಅಂತ. ಬಟ್ ಈಗ ಬೆಂಗಳೂರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ನಾವೇನು ಮಾಡಬೇಕು ಅಂದರೆ, ಇಲ್ಲೂ ಕೂಡ ಬೀದಿ ನಾಯಿಗಳಿದ್ದಾವೆ, ಇಲ್ಲೂ ಅಟ್ಯಾಕ್ಗಳಾಗ್ತಿದ್ದಾವೆ, ಇಲ್ಲೂ ರೇಬಿಸ್ ಬಂದು ಜನ ಸಾಯ್ತಾ ಇದ್ದಾರೆ. ಹಂಗಂದ್ಕೊಂಡು ಎಲ್ಲದಕ್ಕೂ ನಾವು ನಾಯಿಗಳನ್ನ ದೂರದ್ ಬೇಡ. ಸೊ BBMP ಇನ್ನು ಮುಂದಕ್ಕಾದ್ರೂ ನಿದ್ರೆಯಿಂದ ಎದಳ್ಳಿ ಅವ್ರವ್ರ ಕೆಲಸ ಅವ್ರು ಮಾಡಲಿ. ವ್ಯಾಕ್ಸಿನೇಟ್ ಮಾಡೋದು ಮತ್ತು ಈ ಸಂತಾನಹರಣ ಚಿಕಿತ್ಸೆ, ನಾಯಿಗಳು ಮರಿ ಆಗ್ದಲೇ ಇರೋ ರೀತಿ ಆಪ್ರೇಷನ್ ಮಾಡಿ ಅಗೇನ್ ಎಲ್ಲೆಲ್ಲಿದ್ವೋ ಅಲ್ಲೆಲ್ಲಿಗೆ ತಂದು ಬಿಟ್ಟೋದ್ರೆ ನಾವು ಸೇಫ್, ಪಾಪ ಬೀದಿಲಿರೋ ನಾಯಿಗಳು ಸೇಫ್. ಏನಂತೀರಿ? ಸೊ ಈಗ ನಾವುಗಳು ಮಾಡಬೇಕಾಗಿರೋದು ಇದೇ ರೀತಿ ವಿಡಿಯೋ ಮಾಡಿ BBMP ಅಥವಾ ಗೌರ್ಮೆಂಟಿಗೆ ಅದು ತಲುಪಬೇಕು. ಇಲ್ಲಾಂದರೆ ಈ ವಿಡಿಯೋನಾದರೂ ಶೇರ್ ಮಾಡೋಣ. ಸೊ ನಾವು ನೆಮ್ಮದಿಯಾಗಿರ್ತೀವಿ, ಬೀದಿಲಿರೋ ನಾಯಿಗಳು ನೆಮ್ಮದಿಯಾಗಿರುತ್ತವೆ. ಏನಂತೀರಾ? ಸಿಗೋಣ. ನಮಸ್ಕಾರ.